ಹೆಲೋ ಕ್ರೇಜಿ ಪೀಪಲ್ಸ್, ವೆಲ್ಕಮ್ ಟು ಜೆನ್ಜಿ ಟಾಪಿಕ್. ಮಾರ್ಟಿನ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಧ್ರುವ ಸರ್ಜಾ ಅವರ ಲೈನಪ್ಸು ಸಾಕಷ್ಟು ಚರ್ಚೆಗೆ ಒಳಗಾಗಿದ್ವು. ಯಾಕಪ್ಪ ಅಂದರೆ ಮಾರ್ಟಿನ್ ಸಿನಿಮಾ ಆ ಲೆವೆಲಿಗೆ ಸದ್ದು ಮಾಡ್ತಿತ್ತು. ಆವಾಗ ಅನೌನ್ಸ್ ಆಗಿದ್ದ ಸಿನಿಮಾಗಳು ಮುಂದೆ ಟೇಕನ್ ಆಗ್ತಾವ. ಹಾಗೆ ಆ ಸಿನಿಮಾಗಳು ಯಾವ್ಯಾವ ಅನೌನ್ಸ್ ಮಾಡಿದ್ರು ಮಾರ್ಟಿನ್ ಸಿನಿಮಾಕ್ಕಿಂತ ಮುಂಚೆ ಅನ್ನೋದು ನಾವು ಸ್ವಲ್ಪ ನೋಡ್ಕೊಂಡು ಬರೋಣ ಇವತ್ತು. ಮೊದಲನೇದಾಗಿ ಧ್ರುವ ಸರ್ಜಾ ಅವರ ಕೆರಿಯರಲ್ಲಿ ಇದ್ದ ಮೋಸ್ಟ್ ಹೈಪ್ ಸಿನಿಮಾ ಆಗಿದ್ದಂಥ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗಿದ್ದು ಆಯಿತು, ನೀವೆಲ್ಲರೂ ನೋಡಿದ್ದು ಆಯಿತು. ನೋಡಿದವ್ರು ಹೇಳಿದ್ದೇನಪ್ಪ ಅಂದರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಅದೇ ಸಿನಿಮಾದಲ್ಲಿ ನಮ್ಮ AP ಅರ್ಜುನ್ ಅವರು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ನ ಇಟ್ಟಿದ್ರು. ಆ ಟ್ವಿಸ್ಟ್ ನೀವೆಲ್ಲರೂ ನೋಡಿರ್ತೀರ ಅಲ್ವಾ? ಆ ಟ್ವಿಸ್ಟ್ ಏನಪ್ಪ ಅಂದರೆ ಮಾರ್ಟಿನ್ನ ಪಾರ್ಟ್ 2. ಹೌದು, ಆದರೆ ಅದು ಮಾರ್ಟಿನ್ 2 ಅಂತ ಬರಲ್ಲ. ಯಾಕಪ್ಪ ಅಂದರೆ ಅದರ ಹೆಸರು ಚೇಂಜ್ ಮಾಡಿ ಅದನ್ನು ರೈನೋ ಅಂತ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅವನು ಹೂ ಈಸ್ ಮಾರ್ಟಿನ್, ಐ ಆಮ್ ರೈನೋ ಅಂತ ಹೇಳ್ತಾನೆ. ಬಟ್ ಆ ಸಿನಿಮಾ ಬರೋದಂತೂ ಡೌಟು. ಯಾಕಪ್ಪ ಅಂದರೆ ಆ ಸಿನಿಮಾ ಬಗ್ಗೆ ಜನ ಅಷ್ಟೇ ಅಲ್ಲ, ಗೂಗಲ್ ಸಹ ಹೇಳ್ತಿದೆ ಆ ಸಿನಿಮಾ ಹೆಂಗಿದೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ರೈನೋ ಸಿನಿಮಾನ ಶಿವಾರ್ಜುನ್ ಅವರು ಡೈರೆಕ್ಟ್ ಮಾಡ್ತಿದ್ರು, ಮತ್ತು ಉದಯ್ ಕೆ ಮೆಹ್ತಾ ಅವರೇ ದುಡ್ಡು ಹಾಕ್ತಾ ಇದ್ರು. ಬಟ್ ಇವಾಗಂತೂ ಅವರು ಡೌಟ್ ಇದೆ, ಡೌಟ್ ಅಲ್ಲ, ಅದು 100% ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕಪ್ಪ ಅಂದರೆ ಮಾರ್ಟಿನ್ ರಿಸಲ್ಟ್ ನೋಡಿದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಪಾಪ ಪ್ರೊಡ್ಯೂಸರು ಯಾವ ಗತಿಯಲ್ಲಿ ಇರ್ತಾರೆ ಅಂತ. ಸೊ ಈ ಸಿನಿಮಾ ಬರೋದಂತೂ ಡೌಟ್ ಇದೆ. ಎರಡನೇ ಸಿನಿಮಾ ಯಾವುದಪ್ಪ ಅಂದರೆ ಮೋಸ್ಟ್ ಟ್ರೆಂಡಿಂಗಲ್ಲಿ ಇರುವಂಥ ನಮ್ಮ ಪ್ರೇಮ್ ಅವರ KD ಸಿನಿಮಾ. ಹೌದು, KD ಸಿನಿಮಾದ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಏನೋ ಪೋರ್ಷನ್ಸ್ ಬ್ಯಾಲೆನ್ಸ್ ಇದೆ. ಹಾಗೆ ಅದರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ನಡೀತಿದೆ. ನೆಕ್ಸ್ಟು ಧ್ರುವ ಸರ್ಜಾ ಅವರ ರಿಲೀಸ್ ಆಗುವಂಥ ಮೂವಿನೇ KD. ಹಾಗೆ ಈ ಮೂವಿ ಮೇಲೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈ ಸಿನಿಮಾ ಅವರ ಕೆರಿಯರಲ್ಲಿ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು, ಮೈನಸ್ ಪಾಯಿಂಟ್ ಕೂಡ ಆಗ್ಬೋದು. KD ಆದಮೇಲೆ ಅವರು ಯಾವ ಸಿನಿಮಾ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಆದರೆ ಸುಮಾರು ವರ್ಷಗಳ ಹಿಂದೆನೇ ಈ ಸಿನಿಮಾನ ಅನೌನ್ಸ್ ಮಾಡಿದರು. ಆ ಸಿನಿಮಾ ಯಾವುದಪ್ಪ ಅಂದರೆ ದುಬಾರಿ. ಹೌದು, ನಂದಕಿಶೋರ್ ಅವರು ಡೈರೆಕ್ಟ್ ಮಾಡುತ್ತಿದ್ದಂಥ ಈ ದುಬಾರಿ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಪ್ಪ ಅಂದರೆ ಇದ್ರ ಬಗ್ಗೆ ನಾವು ಸುದ್ದಿಗಳು ಕೇಳಿಲ್ಲ ಸ್ಟಾರ್ಟ್ ಆಗಿದೆ ಅನ್ನೋದು. ಈ ಸಿನಿಮಾ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ನಮಗೆ ಕ್ಲಾರಿಟಿ ಇಲ್ಲ. ಸೊ ಇವರು ಈ ಸಿನಿಮಾನ ಅನೌನ್ಸ್ ಮಾಡಿದ್ರು, ಬಟ್ ಈ ಸಿನಿಮಾ ಯಾವಾಗ ಟೇಕ್ ಆನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ನ್ಯೂಸು ಯಾರಿಗೂ ಗೊತ್ತಿಲ್ಲ ಅಂತಲೇ ಅನ್ಕೊತೀನಿ. ಯಾಕಪ್ಪ ಅಂದರೆ ಇದು ನನಗೆ ಪರ್ಸ್ನಲಾಗಿ ಬಂದಿರುವಂಥ ಇನ್ಫಾರ್ಮೇಷನ್. ಏನಪ್ಪ ಅಂದರೆ KVN ಅವ್ರ ಜೊತೆ ಧ್ರುವ ಸರ್ಜಾ ಅವರು ಮತ್ತೆ ಕೊಲಾಬ್ರೇಟ್ ಆಗ್ತಿದ್ದಾರೆ. ಆದರೆ ಇವಾಗ ಡೈರೆಕ್ಟರ್ ಯಾರಪ್ಪ ಅಂದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಆಗಲೇಬೇಕು. ಯಾಕಪ್ಪ ಅಂದರೆ ಆ ಡೈರೆಕ್ಟರ್ ಬೇರೆ ಯಾರೂ ಅಲ್ಲ, ತೆಲುಗು ಇಂಡಸ್ಟ್ರಿಯ ಟಾಪ್ ಡೈರೆಕ್ಟರ್ ನಮ್ಮ ಪೂರಿ ಜಗನ್ನಾಥ್ ಅವರು. ಅವ್ರ ಸಿನಿಮಾಗಳು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಪೂರಿ ಜಗನ್ನಾಥ್ ಅವ್ರ ಜೊತೆ ನಮ್ಮ ಧ್ರುವ ಸರ್ಜಾ ಅವರು ಕೊಲಾಬ್ರೇಟ್ ಮಾಡ್ತಿದ್ದಾರೆ. ಸೊ ಇದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಒಬ್ಬ ಪ್ಯೂರ್ ಕ್ಲಾಸ್ ಆ್ಯಕ್ಷನ್ ಡೈರೆಕ್ಟರು ಮತ್ತು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೊಲಾಬ್ರೇಟ್ ಆದರೆ ಯಾವ ಥರ ಇರುತ್ತೆ ಅನ್ನೋದು ಯಾರಿಗೂ ಊಹಿಸ್ಕೊಳಕ್ಕಾಗಲ್ಲ. ಸೊ ಈ ಸಿನಿಮಾನ ನಾವು ಕಾದು ನೋಡಲೇಬೇಕು. ಇದರ ಅಫಿಷಿಯಲ್ ಅನೌನ್ಸ್ಮೆಂಟಿಗೆ ಎಲ್ಲರೂ ಕಾಯ್ತಾ ಇರ್ರಿ. ನಿಜವಾಗ್ಲೂ ದೊಡ್ಡ ಬ್ಯಾಂಗ್ ಆಗಿ ಬಿಡ್ತಾರೆ. ಹಾಗೆ ಅವರ ಲೈನಪ್ಪಲ್ಲಿ ಇರುವಂಥ ಇನ್ನೊಂದು ಸಿನಿಮಾ ಯಾವುದಪ್ಪ ಅಂದರೆ DS6, ಧ್ರುವ ಸರ್ಜಾ 6 ಅಂತ ಅನೌನ್ಸ್ ಮಾಡಿದ್ರು. ಈ ಸಿನಿಮಾ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ತೋರಿಸ್ತಾರೆ. ಡೈರೆಕ್ಟ್ರ್ ಯಾರಪ್ಪ ಅಂದರೆ ಅದಕ್ಕೂ ಪ್ರೇಮ್. ಹೌದು, KD ಆದಮೇಲೆ ಇನ್ನೊಂದು ಸತಿ ಪ್ರೇಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಸುದ್ದಿ ಹರಿದಾಡ್ತಿತ್ತು. ಸೊ ಈ ಸಿನಿಮಾ ಗೂಗಲಲ್ಲೂ ನಿಮಗೆ ಶೋ ಮಾಡುತ್ತೆ. ಆ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಪ್ಪ ಅಂದರೆ KD ಸಕ್ಸಸ್ ಆದಮೇಲೆ ಅದೆಲ್ಲದು ಕನ್ಫರ್ಮೇಷನ್ ಆಗುತ್ತೆ. ಅವರ ಲೈನಪ್ಸಲ್ಲಿ ಇರುವಂಥ ಇನ್ನೊಂದು ಸಿನಿಮಾ ಯಾವುದಪ್ಪ ಅಂದರೆ ಅದು AP ಅರ್ಜುನ್ ಪ್ರೊಡಕ್ಷನಲ್ಲಿ ಬರ್ತಿದ್ದಂಥ ಒಂದು ಸಿನಿಮಾ. ಹೌದು, ಅದನ್ನು ಪೋಸ್ಟರ್ ಕೂಡ ಅವರು ಶೇರ್ ಮಾಡ್ಕೊಂಡಿದ್ರು. ಆ ಸಿನಿಮಾ ಯಾವ ಮಟ್ಟಿಗೆ ಬರುತ್ತೆ ಅನ್ನೋದು ಯಾರಿಗೂ ಕನ್ಫರ್ಮ್ ಇಲ್ಲ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಿದೆ, ಎಲ್ಲದಕ್ಕೂ ಕಾರಣ ಏನೋ ಮಾರ್ಟಿನ್. ಈ ಲೈನಪ್ಪಲ್ಲಿರುವಂಥ ಸಿನಿಮಾಗಳು ಯಾವುದು ಬರುತ್ತೆ, ಯಾವುದು ಬರಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದು ಸಿನಿಮಾ ಅಂತೂ ಬಂದೇ ಬರುತ್ತೆ. ಅದು ಯಾವುದಪ್ಪ ಅಂದರೆ ಪ್ರೇಮ್ ಅವರು ಮಾಡ್ತಿರುವಂಥ KD ಸಿನಿಮಾ. ಅದು KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾ ಅಂತೂ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಯಾಕಪ್ಪ ಅಂದರೆ ಆಲ್ರೆಡಿ ಶೂಟ್ ಆಗಿದೆ, ನೀವು ಆ ಸಾಂಗ್ಸ್ಗಳು ನೋಡಿದ್ದೀರಾ, ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ಹಾಗೆ ಮಾರ್ಟಿನ್ ಸಿನಿಮಾಯಿಂದ ಹೊಡೆತ ತಿಂದಿರೋ ನಮ್ಮ ಧ್ರುವ ಸರ್ಜಾ ಅವರು ಈ ಸಿನಿಮಾದಲ್ಲಿ ಅವರು ಮತ್ತೆ ಆ ಪರ್ಫಾರ್ಮೆನ್ಸ್ ಹಾಗೂ ಮತ್ತು ಅವರ ಒಂದು ಎನರ್ಜಿನ ಗೇನ್ ಮಾಡ್ತಾರೆ ಅನ್ನೋದು ನಾವು ನೋಡಲೇಬೇಕು. ಎಲ್ಲರೂ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಹಾಗೆ ಅವರ ಮುಂದಿನ ಸಿನಿಮಾದ ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಯಾರ ಒಬ್ಬ ಸ್ಟಾರ್ ಬಗ್ಗೆ ನಾನು ಲೈನಪ್ಸ್ಗಳು ಕೊಡಬೇಕು, ಹಾಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದು ನನಗೆ ತಿಳಿಸಿ, ನಾನು ಆ ವಿಡಿಯೋನ ಮಾಡೇ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.